Dear students, welcome back to English So Easy. ನಿಮ್ಮ ಪ್ರೀತಿಯ ಚಾನೆಲ್ಗೆ ಆತ್ಮೀಯ ಸ್ವಾಗತ. Today we have finally reached part 4, the absolute final epic finale of our line-by-line journey through Around a Medicinal Creeper. ಇವತ್ತು ಪೇಜ್ ನಂಬರ್ 22 ಇಂದ ನಾವು ಸಂಪೂರ್ಣ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಇನ್ our last class we saw Mara's mind-blowing story about a dead deer coming back to life, which sounds like a total sandalwood movie plot, right? But today things get real. Author Tejasvi decides to become a detective and actually test these crazy medicinal claims in a lab. So let's pick up our textbook, open page number 22 and dive right into the fun. After a long time, Mara's medicinal creeper was back in the news. This time I saw Appanna tying it to a nearby tree. I asked him whether he knew its uses. So look at the first line, students. After a very long gap, ಮಾರಾಸ್ ಮ್ಯಾಜಿಕಲ್ ವೈನ್ ಮೇಡ್ ಅ ಗ್ರ್ಯಾಂಡ್ ಕಮ್ ಬ್ಯಾಕ್ ಇನ್ ಟು ದ ಸ್ಪಾಟ್ ಲೈಟ್. ಅಂದರೆ ಬಹಳ ದಿನಗಳ ನಂತರ ಮಾರನ ರಹಸ್ಯ ಸಂಜೀವಿನಿ ಬಳ್ಳಿ ಮತ್ತೆ ಸುದ್ದಿಗೆ ಬಂತು. ಲೈಕ್ ಅ ವೈರಲ್ ಟ್ರೆಂಡಿಂಗ್ ಟಾಪಿಕ್ ಆನ್ ಇನ್ಸ್ಟಾಗ್ರಾಮ್, ಇಟ್ ವಾಸ್ ಬ್ಯಾಕ್. This time, the author did not see Mara. Instead, he spotted another villager named Appanna, tying this wild creeper safely back to a nearby tree trunk. ಈ ಬಾರಿ ಲೇಖಕರು ಅಪ್ಪಣ್ಣ ಅನ್ನೋನು ಆ ಬಳ್ಳಿನ ಹತ್ರದ ಮರಕ್ಕೆ ಕಟ್ಟುತ್ತಿರುವುದನ್ನ ನೋಡ್ತಾರೆ. Why do they keep tying up? Because you already know the answer. If they don't, it might run away to Bangalore or Mysore or hide somewhere in the forest. Right? Isn't that funny? I asked him whether he knew its uses. He did not know. I believe if you squeeze the juice of these leaves, milk becomes hard, he said. The curious author directly approached him. ಲೇಖಕರು ಕುತೂಹಲದಿಂದ ಅಪ್ಪಣ್ಣನ ಕೇಳ್ತಾರೆ, ಹೇ ಅಪ್ಪಣ್ಣ, ಡು ಯು ಆಕ್ಚುಲಿ ನೋ ವಾಟ್ ದಿಸ್ ಯುನೀಕ್ ಪ್ಲಾಂಟ್ ಇಸ್ ಯೂಸ್ಡ್ ಫಾರ್? ಬಟ್ ಗೆಸ್ ವಾಟ್, ಹಿ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಕ್ಲೂ. ಅವನಿಗೆ ಒಂದು ನಿಖರವಾದ ಬಳಕೆ ಗೊತ್ತಿರಲಿಲ್ಲ. ಬಟ್ ಲೈಕ್ ಅ ಟಿಪಿಕಲ್ ನೇಬರ್ ಗಿವಿಂಗ್ ಫ್ರೀ ಅಡ್ವೈಸ್, he said, I firmly believe, sir, ನಾನು ಕೇಳಿರೋ ಪ್ರಕಾರ ಇಫ್ ಯು ಟೈಟ್ಲಿ ಸ್ಕ್ವೀಸ್ ದ ಜ್ಯೂಸ್ ಔಟ್ ಆಫ್ ದೀಸ್ ಗ್ರೀನ್ ಲೀವ್ಸ್ ಇಂಟು ಫ್ರೆಶ್ ಲಿಕ್ವಿಡ್ ಮಿಲ್ಕ್, ದ ಮಿಲ್ಕ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ಸ್ ಅಂಡ್ ಬಿಕಮ್ಸ್ ರಾಕ್ ಹಾರ್ಡ್. ಈ ಎಲೆಯ ರಸವನ್ನ ಹಾಲ್ಗೆ ಹಿಂಡಿದ್ರೆ ಹಾಲು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಮಿಲ್ಕ್ ಬಿಕಮ್ಸ್ ಹಾರ್ಡ್. I thought that probably the leaf of this creeper must be sour. When you squeeze something sour into the milk, it spoils and curdles. Now, the author Tejasvi is a highly educated man, an intellectual, science enthusiast. So, he applied logic. ಲೇಖಕರು ತಮ್ಮ ವೈಜ್ಞಾನಿಕ ಬುದ್ಧಿ ಉಪಯೋಗಿಸಿ ಯೋಚಿಸ್ತಾರೆ. ಇಫ್ ಅ ಲೀಫ್ ಮೇಕ್ಸ್ ಮಿಲ್ಕ್ ಸಾಲಿಡ್, ಇಟ್ ಮಸ್ಟ್ ಪ್ರಾಬಬಲಿ ಬಿ ಹೈಲಿ ಆಸಿಡಿಕ್ ಆರ್ ಸವರ್. ಅಂದರೆ ಆ ಎಲೆ ಬಹುಶಃ ಹುಳಿಯಾಗಿರಬೇಕು. ಬಿಕಾಸ್ ವಿ ಆಲ್ ನೋ ಬೇಸಿಕ್ ಕೆಮಿಸ್ಟ್ರಿ ಕಿಚನ್ ಫ್ಯಾಕ್ಟ್ಸ್ ಅಲ್ವಾ ಮಕ್ಕಳೇ? ವೆನ್ ಯು ಸ್ಕ್ವೀಸ್ ಅ ಸವರ್ ಲೆಮನ್ ಇಂಟು ಹಾಟ್ ಮಿಲ್ಕ್, ಇಟ್ ಇನ್ಸ್ಟೆಂಟ್ಲಿ ಸ್ಪಾಯಿಲ್ಸ್ ಅಂಡ್ ಟರ್ನ್ಸ್ ಇಂಟು ಪನೀರ್ ಆರ್ ಕರ್ಡಲ್ಸ್. ಯಾವುದೇ ಹುಳಿ ವಸ್ತುನ ಹಾಲಿಗೆ ಹಾಕಿದಾಗ ಹಾಲು ಕೆಟ್ಟು ಮೊಸರಾಗುತ್ತೆ ಅಷ್ಟೇ ಅಲ್ವಾ? ಹಾಲು ಒಡೆಯುತ್ತೆ. ಕರ್ಡಲ್ಸ್, ಇಟ್ ಮೀನ್ಸ್ ಟು ಸಪ್ರೇಟ್ ಕರ್ಡ್ಸ್ ಆರ್ ಕೋಆಗ್ಯುಲೇಟ್. ಹಾಲು ಒಡೆದು ಗಟ್ಟಿಯಾಗೋದು ಅಥವಾ ಮೊಸರಾಗೋದು ಅಂತ ಇದರ ಅರ್ಥ. I thought this was being mistaken for hardening of milk. I asked Appanna, have you seen it happen? The author thought to himself that these innocent, uneducated villagers were simply confusing ordinary sour curdling with something magical hardening trick. ಹಳ್ಳಿ ಜನ ಸಾಮಾನ್ಯ ಹಾಲು ಒಡೆಯುವುದನ್ನ ಹಾಲು ಗಟ್ಟಿಯಾಗುವ ಪವಾಡ ಅಂತ ತಪ್ಪು ತಿಳ್ಕೊಂಡಿರ್ಬೋದು ಅಂತ ಅಂದ್ಕೊಂಡ್ರು. ಸೊ ಹಿ ಪ್ಲೇಫುಲಿ ಪಿನ್ ಡೌನ್ ಅಪ್ಪಣ್ಣ and asked, ಹೇ ಅಪ್ಪಣ್ಣ, ಹ್ಯಾವ್ ಯು ಎವರ್ ಪರ್ಸನಲಿ ಸೀನ್ ದಿಸ್ ಮ್ಯಾಜಿಕ್ ಟ್ರಿಕ್ ಹ್ಯಾಪನ್ ವಿತ್ ಯರ್ ಓನ್ ಐಸ್? ನೀನಾದರೂ ಇದನ್ನ ಕಣ್ಣಾರೆ ನೋಡಿದ್ಯಾ ಅಪ್ಪಣ್ಣ ಅಂತ ಕೇಳ್ತಾರೆ. ಓಕೆ, ದಿಸ್ ಇಸ್ ವಾಟ್ ಪೀಪಲ್ ಸೇ, ವೇರ್ ಕ್ಯಾನ್ ಐ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಎಕ್ಸ್ಪೆರಿಮೆಂಟ್ಸ್, ಹಿ ರಿಪ್ಲೈಡ್. ಅಪ್ಪಣ್ಣ ಗೇವ್ ಅ ಕ್ಲಾಸಿಕ್ ಹಿಲೇರಿಯಸ್ಲಿ ಆನೆಸ್ಟ್ ರಿಪ್ಲೈ. ಅಪ್ಪಣ್ಣ ಮುಖ ಸಣ್ಣಗೆ ಮಾಡ್ಕೊಂಡು ಉತ್ತರ ಕೊಡ್ತಾನೆ, ಓ ನೋ ಸರ್, ದಟ್ಸ್ ಜಸ್ಟ್ ವಾಟ್ ದ ರೂಮರ್ಸ್ ಸೇ ಇನ್ ದ ವಿಲೇಜ್. ಜನ ಹಾಗೆ ಅಂದ್ಕೊಳ್ತಾರೆ ಸರ್. ಲುಕ್ ಅಟ್ ಮೈ ಫೈನಾನ್ಷಿಯಲ್ ಸ್ಟೇಟ್, ದೀಸ್ ಡೇಸ್ ಮಿಲ್ಕ್ ಇಸ್ ಸೋ ಎಕ್ಸ್ಪೆನ್ಸಿವ್. ನನ್ನ ಬಡತನದಲ್ಲಿ ಇಂತಹ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ಗೆ ನಾನು ಹಾಲನ್ನ ಯಾಕೆ ವೇಸ್ಟ್ ಮಾಡಬೇಕು ಸರ್? ಹಿ ಬೇಸಿಕಲಿ ಸೆಡ್, ಐ ಆಮ್ ಅ ಪುವರ್ ಗಾಯ್, ಐ ಕಾಂಟ್ ಅಫೋರ್ಡ್ ಟು ವೇಸ್ಟ್ ಮಿಲ್ಕ್ ಆನ್ ಲ್ಯಾಬೊರೇಟರಿ ರಿಸರ್ಚ್. Poor Appanna, dear students. Before we look at what happens next in the science lab, let's do a quick and important favor. ನೀವು ಇನ್ನೂ ನಮ್ಮ ಚಾನೆಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ರೈಟ್ ನಾವು ಪ್ಲೀಸ್ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್, ಗಿವ್ ಅ ಬಿಗ್ ಲೈಕ್ ಟು ದಿಸ್ ವಿಡಿಯೋ ಆ್ಯಂಡ್ ಇಮಿಡಿಯೇಟ್ಲಿ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಕಾಲೇಜ್ ವಾಟ್ಸಪ್ ಗ್ರೂಪ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಲೆಟ್ಸ್ ಸ್ಪ್ರೆಡ್ ದ ಈಸಿ ವೇ ಆಫ್ ಲರ್ನಿಂಗ್ ಇಂಗ್ಲಿಷ್ ಟು ಆಲ್ ಯರ್ ಕ್ಲಾಸ್ಮೇಟ್ಸ್, ಎಸ್ಪೆಷಲಿ ಆರ್ ಫ್ರೆಂಡ್ಸ್ ಫ್ರಮ್ ರೂರಲ್ ಏರಿಯಾಸ್. ಡನ್? Super. Now let's turn to page 22. Let's continue.
Is there any basis for the stories that are spread about these plants and herbs? I wondered whether I should squeeze the leaves into milk and see what happens. The author started thinking deeply. ಈ ಕಾಡಿನ ಗಿಡಮೂಲಿಕೆಗಳ ಬಗ್ಗೆ ಹರಡುವ ಕಥೆಗಳಿಗೆ ಏನಾದರೂ ಸತ್ಯದ ಆಧಾರ ಇದೆಯೇ? ಇಸ್ ದೇರ್ ಎನಿ ರಿಯಲ್ ಸೈಂಟಿಫಿಕ್ ಬೇಸಸ್ ಆರ್ ಇಸ್ ಇಟ್ ಜಸ್ಟ್ ಏನ್ಷಿಯಂಟ್ ಗಾಸಪ್? ಇನ್ಸ್ಟೆಡ್ ಆಫ್ ಜಸ್ಟ್ ಸಿಟ್ಟಿಂಗ್ ಅಂಡ್ ವಂಡರಿಂಗ್, ಲೇಖಕರು ಯೋಚಿಸ್ತಾರೆ, ವೈ ಶುಡಂಟ್ ಐ ಟೇಕ್ ದ ರಿಸ್ಕ್? Buy some milk myself, squeeze these leaves inside, and watch exactly what drama happens. Instead of criticizing others for not knowing, I thought it would be better to check it out on my own. This is a beautiful life lesson for all of us students. The author states that instead of sitting on a high chair and criticizing or laughing at poor villagers for their lack of academic knowledge, ಬೇರೆಯವರಿಗೆ ಜ್ಞಾನ ಇಲ್ಲ ಅಂತ ಸುಮ್ಮನೆ ಟೀಕೆ ಮಾಡಿದ್ರೆ ಬದಲಾಗಿ ಇಟ್ ಈಸ್ 100 times ಬೆಟರ್ ಟು ಪ್ರಾಕ್ಟಿಕಲಿ ಟೆಸ್ಟ್ ದ ಟ್ರೂತ್ ಆನ್ ಅವರ್ ಓನ್. ನಾವೇ ಸ್ವತಃ ಪರೀಕ್ಷಿಸಿ ನೋಡೋದು ಉತ್ತಮ ಅಂತ ನಿರ್ಧರಿಸ್ತಾರೆ. ಹಿಯರ್ ದ ವರ್ಡ್ ಕ್ರಿಟಿಸೈಸಿಂಗ್ ಮೀನ್ಸ್ ಎಕ್ಸ್ಪ್ರೆಸಿಂಗ್ ಡಿಸ್ಅಪ್ರೂವಲ್ ಆರ್ ಫೈಂಡಿಂಗ್ ಫಾಲ್ಟ್ಸ್, ಬೇರೆಯವ್ರನ್ನ ನಿಂದಿಸುವುದು ಅಥವಾ ತಪ್ಪು ಕಂಡು ಹಿಡಿಯೋದು ಅಂತ ಅರ್ಥ. ಐ ಪ್ಲಕ್ಡ್ ಸಮ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಅಂಡ್ ಟುಕ್ ದೆಮ್ to my friend Chandru. What is the name of author's friend? Chandru, remember this name, okay? Who is a plant pathologist. Action mode activated. Our author immediately plucked a bunch of fresh leaves from that mystery vine. Vine means vine, vine is the creeper. Okay, from the mystery vine, ಲೇಖಕರು ಆ ಬಳ್ಳಿಯಿಂದ ಕೆಲವು ಎಲೆಗಳನ್ನ ಕಿತ್ಕೊಳ್ತಾರೆ and straight away rush to his close friend. What is the name of the friend? Chandru. This may come in your one marker. Remember the name. And who is this friend Chandru? Is a plant pathologist. ಮತ್ತು ತಮ್ಮ ಸ್ನೇಹಿತರಾದ ಚಂದ್ರು ಬಳಿಗೆ ಅವರು ಅದನ್ನ ತರ್ತಾರೆ. ಹೂ ಇಸ್ ಚಂದ್ರು ಇಸ್ ಅ ಸರ್ಟಿಫೈಡ್ ಪ್ಲಾಂಟ್ ಪೆಥಾಲಜಿಸ್ಟ್, ಅಂದ್ರೆ ಸಸ್ಯಗಳ ರೋಗ ಮತ್ತು ಜೀವಶಾಸ್ತ್ರವನ್ನು ಅಧ್ಯಯನ ಮಾಡುವ ಒಬ್ಬ ಸಸ್ಯ ರೋಗ ಶಾಸ್ತ್ರಜ್ಞ. A plant pathologist is a doctor for plants. ಗಿಡ ಮೂಲಿಕೆಗಳ ಆರೋಗ್ಯ ಮತ್ತು ರೋಗಗಳನ್ನು ಸಂಶೋಧಿಸುವ ವಿಜ್ಞಾನಿ. I told him what I had heard about this plant. We decided to conduct the experiment and brought a liter of milk. The author narrated the wild rumors and Mara's legendary stories to whom? To Chandru. ಲೇಖಕರು ಆ ಗಿಡದ ಬಗ್ಗೆ ತಾವು ಕೇಳಿದನ್ನೆಲ್ಲ ಚಂದ್ರುಗೆ ವಿವರಿಸಿದ್ರು. Both of them got super excited and decided to conduct a formal experiment. ಅವರಿಬ್ರು ಸೇರಿ ಒಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ರು. ಆ್ಯಂಡ್ ಟು ಸ್ಟಾರ್ಟ್ ಆಫ್ ದೆ ಪರ್ಚೇಸ್ಡ್ ಎಕ್ಸಾಕ್ಟ್ಲಿ 1 liter ಆಫ್ ಪ್ಯೂರ್ ಮಿಲ್ಕ್. ಮತ್ತು ಮಾರ್ಕೆಟ್ನಿಂದ 1 liter ಹಾಲನ್ನು ತಂದರು. The other scientist friends laughed at us. They said that we were wasting a liter of good milk listening to all kinds of cock and bull stories. Oh, look at the peer pressure here. Seeing these two grown-ups preparing to mix leaves and milk, all the other scientists in the lab burst out laughing. ಲ್ಯಾಬ್ನಲ್ಲಿ ಇತರ ವಿಜ್ಞಾನಿ ಗೆಳೆಯರು ಇವರನ್ನ ನೋಡಿ ಮನಸಾರೆ ನಕ್ಕಿದ್ರು. They openly teased them saying, hey guys, you both have completely lost your minds. You're wasting a whole liter of good milk. ಬರೀ ಇಂತಹ ಕಟ್ಟುಕತೆಗಳನ್ನ, ಅಂದರೆ ಕಾಕ್ ಅಂಡ್ ಬುಲ್ ಸ್ಟೋರೀಸ್ ಅಂತಂದ್ರೆ ಏನು, ಕಟ್ಟುಕತೆಗಳನ್ನ, ಸುಳ್ಳು ಕತೆಗಳನ್ನ ನಂಬ್ಕೊಂಡು 1 liter ಹಾಲನ್ನ ಹಾಳು ಮಾಡ್ತಿದ್ದೀರಲ್ಲ ನೀವು ಅಂತ ಹೇಳಿದ್ರು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ cock and bull stories? This is a beautiful idiom that you must remember. It means ridiculous, unbelievable and made up fake stories. ಅಂದ್ರೆ ನಂಬಲು ಅಸಾಧ್ಯವಾದ ಕಟ್ಟುಕತೆಗಳು ಅಥವಾ ಬಡಾಯಿ ಮಾತುಗಳು ಅಂತ ಅರ್ಥ. Once we had decided to play the fools, we could not care less about others laughing at us. But our hero Tejasvi and his friend Chandru did not back down. They thought, okay, since we have already decided to act like absolute idiots today, ನಾವು ಮೂರ್ಖರಾಗಲು ನಿರ್ಧರಿಸಿದ ಮೇಲೆ we couldn't care less about anyone's insults or giggles. ಬೇರೆಯವರು ನಗ್ತಾರೆ ಅಂತ ನಾವು ಕಿಂಚತ್ತು ತಲೆ ಕೆಡಿಸ್ಕೊಳ್ಳಿಲ್ಲ. They kept going with full confidence. So we put the milk and leaves into a mixer and switched it on. After they were thoroughly mixed, we poured it out into a vessel. ಅವರು ಆ ಹಾಲು ಮತ್ತು ಎಲೆಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ತಾರೆ ಮತ್ತು ಸ್ವಿಚ್ ಆನ್ ಮಾಡ್ತಾರೆ. ಆಫ್ಟರ್ ದ ಲೀವ್ಸ್ ವರ್ ಥರೋಲಿ ಆ್ಯಂಡ್ ಕಂಪ್ಲೀಟ್ಲಿ ಕ್ರಶ್ಡ್ ಆ್ಯಂಡ್ ಬ್ಲೆಂಡೆಡ್ ವಿತ್ ದ ಮಿಲ್ಕ್. ಅವು ಚೆನ್ನಾಗಿ ಮಿಶ್ರಣಗೊಂಡ ನಂತರ ಅದನ್ನು ಏನು ಮಾಡಿದ್ರು? ದೇ ಸ್ಮೂತ್ಲಿ ಪೋರ್ ದ ಗ್ರೀನ್ ಲಿಕ್ವಿಡ್ ಔಟ್ ಇಂಟು ಅ ಕ್ಲೀನ್ ಸ್ಟೀಲ್ ವೆಸಲ್. ಅದನ್ನು ಒಂದು ಪಾತ್ರೆಗೆ ಸುರಿದು ಇಟ್ರು. We watched for some time to see whether it would become curdled or remain as it was.
Nothing happened for a couple of minutes. Both friends stood there staring intensely at the vessel. ಹಾಲು ಒಡೆದು ಮೊಸರು ಆಗತ್ತೋ ಅಥವಾ ಹಾಗೇ ಇರುತ್ತೋ ಅಂತ ಅವರಿಬ್ಬರು ಸ್ವಲ್ಪ ಸಮಯ ಕುತೂಹಲದಿಂದ ಗಮನಿಸುತ್ತಾ ನಿಂತರು. ಫಾರ್ ದ ಫಸ್ಟ್ 2 or 3 minutes ಅಬ್ಸಲ್ಯೂಟ್ ಸೈಲೆನ್ಸ್. ನಥಿಂಗ್ ಚೇಂಜ್ಡ್. ಒಂದು ಕಾಗೆಯೂ ಹಾರಲಿಲ್ಲ, ಒಂದು ಚಮಚಾನೂ ಅಲ್ಲಾಡಲಿಲ್ಲ. ಕೇವಲ 2 ನಿಮಿಷಗಳವರೆಗೆ ಅಲ್ಲಿ ಏನೂ ಆಗಲೇ ಇಲ್ಲ. ಕಂಪ್ಲೀಟ್ ನಿಶಬ್ದ. The author started sweating, thinking he lost his money on milk. Did he? Just as I decided that we had indeed wasted a liter of milk, I touched it again. It had become firm and rubbery. Just at the exact moment the author sadly accepted defeat, ಅಯ್ಯೋ 1 ಲೀಟರ್ ಹಾಲು ನಿಜವಾಗಿ ವೇಸ್ಟ್ ಆಯ್ತು ಅಂತ ಲೇಖಕರು ಅಂದ್ಕೊಳ್ಳೋ ಅಷ್ಟರಲ್ಲಿ he gently extended his finger and touched the liquid surface. ಅವರು ಆ ಮಿಶ್ರಣವನ್ನು ಮತ್ತೊಮ್ಮೆ ಕೈಯಿಂದ ಮುಟ್ಟು ನೋಡಿದ್ರು. Oh my god, the shocker of the century, the liquid milk had completely vanished. Instead, it had become highly firm, solid and completely rubbery like an eraser. ಅದು ಗಟ್ಟಿಯಾಗಿ ರಬ್ಬರಿನಂತಾಗಿ ಬಿಟ್ಟಿತ್ತು. It was an absolute biological miracle. When we inverted the vessel, the whole thing fell out like a molded cast. Look at the magical climax of this chapter. To check how solid it was, they completely inverted or turned the container upside down. ಅವರು ಆ ಪಾತ್ರೆನ ಸಂಪೂರ್ಣವಾಗಿ ಉಲ್ಟಾ ಮಾಡಿ ಬೋರ್ಲು ಹಾಕಿದಾಗ the entire hardened milk dropped out cleanly without leaving a single drop behind, like a perfectly shaped jelly or a factory molded cast. ಈ ಇಡೀ ಹಾಲು ಒಂದು ಅಚ್ಚಿನಲ್ಲಿ ಬೊಂಬೆಯಂತೆ ಗಟ್ಟಿಯಾಗಿ ಕೆಳಗೆ ಟಪಕ್ ಅಂತ ಬಿತ್ತು. That means Mara was not a liar after all. The medicinal creeper actually possessed absolute superpower chemical properties that could solidify liquids instantly. So then this creeper had some qualities. Now it was our turn to wonder. But the problem was that despite all of this, we did not know which disease or diseases it cured. So students, after seeing the milk turn into a solid jelly block, it was officially proven that this creeper had some heavy scientific qualities. ಅಂದರೆ ಆ ಬಳ್ಳಿಗೆ ಒಂದು ಅದ್ಭುತವಾದ ವಿಶಿಷ್ಟ ಗುಣ ಇರೋದು ಸಾಬೀತಾಯಿತು. ಯಾಕೆ ಅಂದರೆ ಅದು ಹಾಲು ಗಟ್ಟಿಯಾಗಿದ್ರಿಂದ. Now it was authors and scientists' turn to stand there in absolute wonder. ಈಗ ಲೇಖಕರು ಆಶ್ಚರ್ಯ ಪಡುವ ಸರದಿಯಾಗಿತ್ತು. But wait, here comes the ultimate twist. ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. Despite seeing all this magic, ಅಷ್ಟೆಲ್ಲ ಪವಾಡ ಕಣ್ಣಿಗೆ ಕಂಡರೂ, they still had absolutely no clue what exact disease or sickness this plant actually cured. ಆ ಬಳ್ಳಿ ಯಾವ ಕಾಯಿಲೆನ ವಾಸಿ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. What a funny tragedy, right? You have a superpower plant, but you don't know what it treats. Though no one seemed to know, just like Mara, all and sundry used to go around tying this creeper to the nearest plant and muttering, "Stay here. Look at the blind faith here." Makle, even though absolutely no one knew its medical value, ಯಾರಿಗೂ ಅದರ ನಿಜವಾದ ಉಪಯೋಗ ಗೊತ್ತಿಲ್ಲ ಅಂದ್ರು, just like our legendary storyteller Mara, every single person in the village, all and sundry ಅಂತಂದ್ರೆ ಏನು, ಸಿಕ್ಕದವರೆಲ್ಲ used to blindly tie this vine to the nearest plant. ಹತ್ತಿರದ ಗಿಡಕ್ಕೆ ಈ ಬಳ್ಳಿನ ಗಟ್ಟಿಯಾಗಿ ಕಟ್ ಹಾಕ್ತಿದ್ರು and silently muttered under their breath, "Hey, stay right here." ಮತ್ತು ಮೆಲ್ಲಗೆ ಇಲ್ಲೇ ಇರು ಮಗ್ನೆ, ಎಲ್ಲಿಗೂ ಓಡ್ ಹೋಗ್ಬೇಡ ಅಂತ ಮಂತ್ರ ಉದುರಿಸ್ತಿದ್ರು. All and sundry is an important idiom that means everyone or people of all kinds. ಅಂದರೆ ಪ್ರತಿಯೊಬ್ಬರಿಗೂ ಅಥವಾ ಸಿಕ್ಕದವರೆಲ್ಲ ಅಂತ ಅರ್ಥ. Muttering means ಸ್ಪೀಕಿಂಗ್ ಕ್ವಯಟ್ಲಿ ಇನ್ ಅ ಲೋ ವಾಯ್ಸ್, ಅಂದರೆ ಗೊಣಗೋದು ಅಥವಾ ಮನಸ್ಸಿನಲ್ಲೇ ಬೈಕೊಡೋದು ಅಂತ ಅರ್ಥ. I had never seen anyone actually go back to untie it and take it home for some ailment. The author points out a hilarious irony. ಲೇಖಕರು ಇಲ್ಲಿ ಒಂದು ತಮಾಷೆ ವಿಷಯ ಹೇಳ್ತಾರೆ. Everyone tied the plant up with so much drama, but the author says he had never seen a single human being actually going back into the jungle to untie that vine and bring it home to treat real sickness. ಯಾರಾದರೂ ತಮಗೆ ಕಾಯಿಲೆ ಬಂದಾಗ ಬಳ್ಳಿನ ಬಿಚ್ಚಿ ಮನೆಗೆ ತಂದು ಔಷಧಿ ಮಾಡಿಕೊಂಡು ತಗೊಂಡಿದ್ದನ್ನ ನಾನು ಜೀವನದಲ್ಲಿ ನೋಡೇ ಇಲ್ಲ ಸರ್. ದೇ ಜಸ್ಟ್ ಟೈಡ್ ಇಟ್ ಅಪ್ ಫಾರ್ ಫನ್ ಅಂಡ್ ಫರ್ಗಾಟ್ ಅಬೌಟ್ ಇಟ್. ಅನ್ಟೈ ಅಂತಂದರೆ ಕಟ್ಟಿದ ಗಂಟನ್ನ ಬಿಚ್ಚೋದು. Untie means to unfasten a knot. And ailment means
an illness or sickness, ದೈಹಿಕ ಕಾಯಿಲೆ ಅಥವಾ ರೋಗ. Time passed, and once again I forgot about Mara's medicinal creeper. As usual, days rolled into months, Kala Urlito, and once again, with a busy life, the author completely forgot about Mara's mysterious medicinal wine. ಲೇಖಕರು ಎಂದಿನಂತೆ ಮಾರನ ಸಂಜೀವಿನಿ ಬಳ್ಳಿಯ ಕಥೆಯನ್ನು ಮತ್ತೊಮ್ಮೆ ಮರೆತುಬಿಟ್ರು. Until a real medical emergency knocked on his door. The other day, my erstwhile farmhand Krishna came to me. He was perfectly healthy last time I had seen him, but now he was standing before me, pale and breathless. Look who arrives now. It is Krishna. And who is this Krishna? Krishna is his erstwhile farmhand. ಅಂತಂದ್ರೆ ಅವರ ಹಳೆಯ ಜಮೀನಿನ ಕೆಲಸಗಾರನಾಗಿದ್ದ ಕೃಷ್ಣ ಎಂಬುವನು ಲೇಖಕರ ಬಳಿ ಬಂದನು. ದ ಲಾಸ್ಟ್ ಟೈಮ್ ದ ಆಥರ್ ಮೆಟ್ ಕೃಷ್ಣ, ಹಿ ವಾಸ್ ರಾಬಸ್ಟ್, ಸ್ಟ್ರಾಂಗ್ ಅಂಡ್ ಪರ್ಫೆಕ್ಟ್ಲಿ ಹೆಲ್ದಿ. ಕೊನೆಯ ಬಾರಿ ಲೇಖಕರು ಅವನನ್ನು ನೋಡಿದಾಗ ಅವನು ಗಟ್ಮುಟ್ಟಾಗಿದ್ದ. ಬಟ್ ನಾವ್, ಓ ಡಿಯರ್, ಹಿ ವಾಸ್ ಸ್ಟ್ಯಾಂಡಿಂಗ್ ರೈಟ್ ಇನ್ ಫ್ರಂಟ್ ಆಫ್ ದ ಆಥರ್ ಲುಕಿಂಗ್ ಕಂಪ್ಲೀಟ್ಲಿ ಪೇಲ್, ವೀಕ್ ಅಂಡ್ ಟೋಟಲಿ ಬ್ರೆತ್ಲೆಸ್. ಆದರೆ ಈಗ ಅವನು ರಕ್ತಹೀನತೆಯಿಂದ ಬಿಳಿಸ್ಕೊಂಡಿದ್ದ ಮತ್ತು ಉಸಿರಾಡಲು ಕಷ್ಟಪಡುತ್ತಾ ಲೇಖಕರ ಮುಂದೆ ನಿಂತಿದ್ದ. erstwhile means former or in the past, ಅಂದರೆ ಮಾಜಿ ಅಥವಾ ಹಿಂದಿನ ಕಾಲದ ಅಂತ ಅರ್ಥ. ಪೇಲ್ ಅಂತಂದ್ರೆ ಟರ್ನಿಂಗ್ ವೈಟ್ ಆರ್ ಕಲರ್ಲೆಸ್ ಡ್ಯೂ ಟು ಇಲ್ನೆಸ್ ಆರ್ ಫಿಯರ್. ನಿಶಕ್ತಿಯಿಂದ ಮುಖ ಬಿಳಿಸ್ಕೊಳ್ಳೋದು ಅಥವಾ ಹೆದರಿಕೆಯಿಂದನೂ ಮುಖ ಬಿಳಿಸ್ಕೊಳ್ಳೋದಕ್ಕೆ ಏನಂತಾರೆ, ಪೇಲ್ ಅಂತ ಹೇಳ್ತಾರೆ. He had stopped working in the estate some time ago and was driving a rickshaw. Apparently, when he changed his job, he started passing blood with his stools. What went wrong with Krishna? He had quit his hard labor job at the plantation a while ago. ಅವನು ಎಸ್ಟೇಟ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು and he started earning a living by driving an auto rickshaw. Remember this, auto rickshaw. Okay, for your 1 mark question. ಒಂದು ಆಟೋ ರಿಕ್ಷಾನ ಓಡಿಸಲು ಶುರು ಮಾಡಿದ್ದ. ಅಪರೆಂಟ್ಲಿ ಅಂದ್ರೆ ಕೇಳಿ ಬಂದ ಮಾಹಿತಿಯ ಪ್ರಕಾರ, ದ ಮೊಮೆಂಟ್ ಹಿ ಸ್ವಿಚ್ಡ್ ಹಿಸ್ ಪ್ರೊಫೆಷನ್ ಫ್ರಮ್ ಆಕ್ಟಿವ್ ಫಾರ್ಮಿಂಗ್ to continue a sitting job like driving, he started experiencing a scary symptom. He was passing blood with his stools. ಅವನಿಗೆ ಮಲವಿಸರ್ಜನೆಯ ಸಮಯದಲ್ಲಿ ರಕ್ತ ಸ್ರಾವ ಆಗಲು ಶುರುವಾಯಿತು. Now it had become more serious and he was tired, breathless and wheezing. I thought he must be having piles. Now the situation had quickly turned into a major emergency. ಈಗ ಕಾಯಿಲೆ ತುಂಬಾ ಗಂಭೀರ ರೂಪನ ಪಡ್ಕೊಂಡಿತ್ತು. Because of continuous internal bleeding, he was extremely exhausted. He was tired, exhausted, breathless, ಉಸಿರಾಡೋದಕ್ಕೆ ಕಷ್ಟ ಆಗ್ತಿತ್ತು, and constantly wheezing while breathing. ಅವನು ತೀವ್ರ ನಿಶಕ್ತಿಯಿಂದಲೇ ಕೂತಲ್ಲೇ ಉಸಿರೆಳೆದುಕೊಂಡು ಶೀತದ ಸೌಂಡ್ ಮಾಡ್ತಾ, ವೀಸಿಂಗ್, ಗೊಯ್ ಅಂತ ಉಸಿರಾಡ್ಬೇಕಾದ್ರೆ ಶಬ್ದ ಬರುತ್ತಲ್ವಾ, ಮಾಡ್ತಾ ಇದ್ದ. ಲುಕ್ ಅಟ್ ಆಲ್ ದೀಸ್ ಕ್ಲಿಯರ್ ಸಿಂಪ್ಟಮ್ಸ್, ಅವರ್ ಆಥರ್ ಮೇಡ್ ಅ ಸ್ಮಾರ್ಟ್ ಮೆಡಿಕಲ್ ಗೆಸ್. ಓ, ದಿಸ್ ಪುವರ್ ಫೆಲೋ ಮಸ್ಟ್ ಡೆಫಿನೆಟ್ಲಿ ಬಿ ಸಫರಿಂಗ್ ಫ್ರಮ್ ಅಡ್ವಾನ್ಸ್ಡ್ ಪೈಲ್ಸ್. ಅಂದರೆ ಇವನಿಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಕಾಯಿಲೆ ಬಂದಿದೆ ಅಂತ ಲೇಖಕರು ಊಹಿಸ್ತಾರೆ. Wheezing means breathing with a whistling or rattling sound in the chest. ಅಂದರೆ ಉಸಿರಾಡುವಾಗ ಎದೆಯಲ್ಲಿ ಬರುವ ಸಿಟಿ ಅಂತ ಶಬ್ದ. ಪೈಲ್ಸ್ ಇಸ್ ಅ ಮೆಡಿಕಲ್ ಕಂಡೀಷನ್. ಇದಕ್ಕೆ ಕನ್ನಡದಲ್ಲಿ ಮೂಲವ್ಯಾಧಿ ಅಂತಾನೂ ಹೇಳ್ತಾರೆ. As far as I knew, the only allopathic treatment for piles was surgery. I felt sorry for this man who used to work hard to earn a living. The author calculated the medical options. ಲೇಖಕರಿಗೆ ತಿಳಿದಿರುವ ಮಟ್ಟಿಗೆ the only permanent English medicine or allopathic cure for advanced piles was a painful surgical operation. ಅಲೋಪತಿ ಚಿಕಿತ್ಸೆಯಲ್ಲಿ ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಒಂದೇ ಏಕೈಕ ದಾರಿಯಾಗಿತ್ತು. The author felt deep sympathy and felt genuinely sorry for this poor guy. ಹಗಲಿರಳು ಕಷ್ಟಪಟ್ಟು ಜೀವನ ನಡೆಸ್ತಿದ್ದ ಆ ಬಡ ಕೃಷ್ಣನನ್ನ ನೋಡಿ ಲೇಖಕರಿಗೆ ತುಂಬಾ ಸಂಕಟ ಆಯಿತು. With a wife and small children at home, I wondered how he could manage expensive surgical treatment at the hospital, which meant several days of hospitalization, so lack of work and income. Think about his family background. Students, Krishna had a dependent wife and tiny small children at home. ಮನೆಯಲ್ಲಿ ಹೆಂಡತಿ ಮತ್ತು ಸಣ್ಣ ಮಕ್ಕಳಿದ್ದಾರೆ. So the author anxiously wondered, how on earth can this poor guy who's a rickshaw driver afford such an expensive surgical treatment?
ಇನ್ ಅ ಬಿಗ್ ಕಾರ್ಪೊರೇಟ್ ಆಸ್ಪತ್ರೆಯ ದುಬಾರಿ ಆಪರೇಷನ್ ಖರ್ಚನ್ನು ಅವನು ಹೇಗೆ ತಾನೇ ನಿಭಾಯಿಸಬಲ್ಲ ಅಂತ ಲೇಖಕರು ಯೋಚಿಸ್ತಾರೆ. ಪ್ಲಸ್ ಸರ್ಜರಿ ಮೀನ್ಸ್ ಬೀಯಿಂಗ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಫಾರ್ ಸೆವ್ರಲ್ ಡೇಸ್, ಅಂದರೆ ಹಲವು ದಿನಗಳ ಕಾಲ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರಬೇಕಾಗತ್ತೆ. ವಿಚ್ ಡೈರೆಕ್ಟ್ಲಿ ಮೀನ್ಸ್ ನೋ ಡ್ರೈವಿಂಗ್, absolute lack of work, and zero daily income for his family to survive. It was a total financial disaster for a poor household. He took some money from me and went to the hospital. The doctors there advised him surgery. Krishna was scared. Seeing his pathetic condition, the kind hearted author lent him some financial help. Krishnana ಕಂಡೀಷನ್ ನೋಡಿ ಲೇಖಕರು ಸ್ವಲ್ಪ ಹಣನ ಅವನಿಗೆ ಸಹಾಯವಾಗಲಿ ಅಂತ ಕೊಡ್ತಾರೆ. ಅವನು ಅದನ್ನು ತೊಗೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಬಟ್ ಆಫ್ಟರ್ ಚೆಕಿಂಗ್ ಇನ್ ದ ಸಿಟಿ ಡಾಕ್ಟರ್ಸ್ ದೇರ್ ಗೇವ್ ಹಿಮ್ ದ ಎಕ್ಸಾಕ್ಟ್ ಸೇಮ್ ಟೆರಿಫೈಯಿಂಗ್ ಅಡ್ವೈಸ್, ಯು ನೀಡ್ ಆನ್ ಇಮಿಡಿಯೇಟ್ ಆಪರೇಷನ್ ಸರ್, ನಿಮ್ಗೆ ಈಗ ಅರ್ಜೆಂಟಾಗಿ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಹಿಯರಿಂಗ್ ದ ವರ್ಡ್ ಆಪರೇಷನ್, ಅವರ್ ಪುವರ್ ಕೃಷ್ಣ ವಾಸ್ ಅಬ್ಸಲ್ಯೂಟ್ಲಿ ಟೆರಿಫೈಡ್. ಹಿ ವಾಸ್ ಸ್ಕೇರ್ಡ್ ಆ್ಯಂಡ್ ಸ್ಕೇರ್ಡ್ ಔಟ್ ಆಫ್ ಹಿಸ್ ವಿಟ್ಸ್. ಆಪರೇಷನ್ ಎಂಬ ಮಾತು ಕೇಳಿ ಕೃಷ್ಣ ಭಯದಿಂದ ನಡ್ಗೆ ಹೋಗ್ತಾನೆ. Krishna knew a Malayali sadhu. This godman had treated Krishna on an earlier occasion when Krishna had started developing boils all over his body. Since he was terrified of English surgery, Krishna remembered an alternative path. ಕೃಷ್ಣನಿಗೆ ಕೇರಳದ ಒಬ್ಬ ಮಲಯಾಳಿ ಸಾಧು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕೃಷ್ಣನಿಗೆ ಕೇರಳದ ಒಬ್ಬ ಮಲಯಾಳಿ ಸಾಧು ಅಥವಾ ಸ್ವಾಮೀಜಿಯ ಪರಿಚಯ ಇತ್ತು. ದಿಸ್ ಲೋಕಲ್ ಸಾಧು ವಾಸ್ ನಾಟ್ ಅ ಸ್ಟ್ರೇಂಜರ್. ಹಿ ಹ್ಯಾಡ್ ಸಕ್ಸಸ್ಫುಲಿ ಟ್ರೀಟೆಡ್ ಕೃಷ್ಣ ಆನ್ ಅ ಪ್ರೀವಿಯಸ್ ಮೆಡಿಕಲ್ ಒಕೇಶನ್. ಈ ಹಿಂದೆ ಕೃಷ್ಣನಿಗೆ ಒಂದು ವಿಚಿತ್ರ ಕಾಯಿಲೆ ಬಂದಾಗ ಇದೇ ಸ್ವಾಮೀಜಿ ಗುಣಪಡಿಸಿದ್ರು. ವಾಟ್ ವಾಸ್ ದಟ್ ಓಲ್ಡ್ ಇಲ್ನೆಸ್? ದಿಸ್ ಆಲ್ಸೋ ಕುಡ್ ಅಪಿಯರ್ ಇನ್ ಯೋರ್ ಒನ್ ಮಾರ್ಕರ್. ರಿಮೆಂಬರ್ ದಿಸ್. Krishna had started developing painful heat boils and pimples all over his physical body. ಆ ಹಿಂದೆ ಕೃಷ್ಣನ ಇಡೀ ದೇಹಕ್ಕೆ ದೊಡ್ಡ ದೊಡ್ಡ ಕೀವುಗುಳ್ಳೆಗಳು ಏಳಲು ಶುರುವಾಗಿದ್ದವು. The godman had given Krishna the bark of some tree which he was supposed to crush and mix with duck's eggs and eat. What was a unique Ayurvedic prescription back then? The traditional godman had handed Krishna the rough outer bark of a secret forest tree. ಆ ಸಾಧು ಕೃಷ್ಣನಿಗೆ ಒಂದು ಕಾಡು ಮರದ ತೊಗಟೆನ ಕೊಟ್ಟು, which Krishna was instructed to grind thoroughly, mix it up raw with duck's eggs and swallow it. ಅದನ್ನು ಚೆನ್ನಾಗಿ ಅರೆದು ಬಾತ್ಕೋಳಿಯ ಮೊಟ್ಟೆಯೊಂದಿಗೆ ಬೆರೆಸಿ ತಿನ್ನಬೇಕು ಅಂತ ವಿಚಿತ್ರವಾದ ಪಥ್ಯನ ಹೇಳಿರ್ತಾರೆ. The full course of treatment was 10 days. It seems Krishna had been completely cured, and after the treatment, he never got a boil again. Krishna went to see the godman again. The duration of this magical Ayurvedic course was exactly 10 full days. This is important from examination point of view. ಈ ವಿಚಿತ್ರ ಚಿಕಿತ್ಸೆಯ ಅವಧಿ ಒಟ್ಟು ಎಷ್ಟು ದಿನಗಳಾಗಿತ್ತು? 10 ದಿನಗಳು. ರಿಮೆಂಬರ್ ದಿಸ್. And surprise, it actually worked wonders. ಕೃಷ್ಣನಿಗೆ ಆ ಕಿವುಗುಳ್ಳೆಗಳು ಕಾಯಿಲೆ ಸಂಪೂರ್ಣವಾಗಿ ಗುಣ ಆಯಿತು. ಆ್ಯಂಡ್ ಆಫ್ಟರ್ ಟೇಕಿಂಗ್ ದಟ್ ಡೋಸ್ ಹಿ ನೆವರ್ ಸೋ ಸಿಂಗಲ್ ಬಾಯ್ಲ್ ಆನ್ ಸ್ಕಿನ್ ಎವರ್ ಅಗೈನ್. ಆಮೇಲೆ ಅವನ ಜೀವನದಲ್ಲಿ ಎಂದಿಗೂ ಅಂತಹ ಗುಳ್ಳೆಗಳು ಏಳಲೇ ಇಲ್ಲ. ಸೊ ಟೆರಿಫೈಡ್ ಆಫ್ ದ ಮಾಡರ್ನ್ ಹಾಸ್ಪಿಟಲ್ ಸರ್ಜರಿ, ಕೃಷ್ಣ ಮೇಡ್ ಅಪ್ ಹಿಸ್ ಮೈಂಡ್ and ran back to look for that same Malayali godman once again. ಆದ್ದರಿಂದ ಆಪರೇಷನ್ ಬೇಡ ಅಂದ್ಕೊಂಡು ಕೃಷ್ಣ ಮತ್ತೆ ಆ ಮಲಯಾಳಿ ಸಾಧುವನ್ನು ಹುಡುಕಿಕೊಂಡು ಹೋದನು. Now what happens next? Now the godman had become too old. Apparently he told Krishna that he did not have the strength to search for the plant, but that he would describe it. Continuing from the last line, students, when Krishna finally tracked down the Malayali godman, he realized that the poor holy man had become way too old. ಆ ಸಾಧು ಅತಿಯಾಗಿ ಮುದುಕರಾಗ್ಬಿಟ್ಟಿದ್ದರು. ಅಪರೆಂಟ್ಲಿ ಅಂತಂದ್ರೆ ತಿಳಿದು ಬಂದ ವಿಷಯದ ಪ್ರಕಾರ. ಈ ಹಿಂದೆ ನಾವು ಈ ಪದನ ನೋಡಿದ್ವಲ್ಲ, ಅಪರೆಂಟ್ಲಿ ಅಂತಂದ್ರೆ ತಿಳಿದು ಬಂದ ವಿಷಯದ ಪ್ರಕಾರ. The sadhu frankly confessed to Krishna that his knees were shaking and he simply did not possess the physical energy to hike into the deep forest and search for the herb. ನನಗೆ ಕಾಡಿಗೆ ಹೋಗಿ ಆ ಗಿಡ ಹುಡುಕುವಷ್ಟು ಶಕ್ತಿ ಇಲ್ಲಪ್ಪ ಅಂತ ಹೇಳ್ತಾರೆ. But as a backup plan, he offered to verbally describe exactly how the plant looked. ಆದರೆ ಆ ಗಿಡ ಹೇಗಿರುತ್ತೆ, ಹೇಗೆ ಕಾಣಿಸುತ್ತೆ ಅಂತ ನಾನು ನಿನಗೆ ವರ್ಣನೆ ಮಾಡ್ತೀನಿ ಅಂತ ಆ ಸಾಧು ಅವನಿಗೆ ಹೇಳ್ತಾರೆ. ಡಿಸ್ಕ್ರೈಬ್ ಇಟ್ ಅಂತಂದ್ರೆ ನಾನು ನಿನಗೆ ವರ್ಣಿಸ್ತೀನಿ ಅಂತ ಹೇಳ್ತಾರೆ. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್, ಮಿಕ್ಸ್ ಇಟ್ ವಿತ್ ಮಿಲ್ಕ್ ಅಂಡ್ ಡ್ರಿಂಕ್ ದ ಮೆಡಿಸಿನ್ ಫಾರ್ 5 days. How many days? Remember this? It is 5 days. Look at the heavy homework Krishna got. Krishna himself had to march into the wild jungle, hunt down the specific plant, carefully dig up its underground roots, ಆ ಗೆಡ್ಡೆನ ಬೇರನ್ನ ಅಗೆದು
ಅವನೇ ಕೃಷ್ಣನೇ ತೆಗಿಬೇಕಾಗಿತ್ತು. ಆ ಗಿಡನ ಹುಡುಕಿ ಕೃಷ್ಣನೇ ಆ ಕಾಡಿಗೆ ಹೋಗಿ ಗಿಡನ ಪತ್ತೆ ಮಾಡಿ ಅದನ್ನ ಕೇರ್ಫುಲ್ ಆಗಿ ಅದರ ಗೆಡ್ಡೆ ಬೇರನ್ನ ಅಗದು ತೆಗಿಬೇಕಾಯ್ತು. ಅಂಡ್ ದೆನ್ ಹಿ ಗಾಟ್ ಟು ಗ್ರೈಂಡ್ ಇಟ್, ಮಿಕ್ಸ್ ಇಟ್ ಥರೋಲಿ ವಿತ್ ಫ್ರೆಶ್ ಮಿಲ್ಕ್ ಅಂಡ್ ಸ್ವಾಲೋ ದಟ್ ಲಿಕ್ವಿಡ್ ಮೆಡಿಸಿನ್ ಕಂಟಿನ್ಯೂಸ್ಲಿ ಫಾರ್ ಹೌ ಮೆನಿ ಡೇಸ್? 5 days. ಅದನ್ನ ಹಾಲಿನೊಂದಿಗೆ ಬೆರೆಸಿ 5 ದಿನಗಳ ಕಾಲ ಕುಡಿಬೇಕು ಅಂತ ಸಾಧುಗಳು ಆ ಪಥ್ಯನ ಹೇಳಿದ್ರು. ಹಿಯರ್ tuberous root means a thick fleshy root that stores food underground. ಅಂದ್ರೆ ಭೂಮಿಯೊಳಗಿರುವ ದಪ್ಪನೆಯ ಗೆಡ್ಡೆ ಬೇರು ಅಂತ ಅರ್ಥ. The next day I saw Krishna looking for this medicinal creeper. When I listened to his description, I was sure that he was looking for the same creeper which Mara and Appanna had tied to the nearest tree. The very next day, our author spotted Krishna wandering aimlessly in the woods, looking frantically for this mysterious vine. Vine is creeper. ಮರುದಿನ ಕೃಷ್ಣ ಕಾಡಿನಲ್ಲಿ ಆ ಗಿಡ ಮೂಲಿಕೆಗಾಗಿ ಹುಡುಕಾಡ್ತಿರುವುದನ್ನ ಲೇಖಕರು ನೋಡಿದ್ರು. When the author stopped him and carefully listened to the physical description given by the sadhu, ಲೇಖಕರು ಅವನ ವರ್ಣೆಯನ್ನು ಕೇಳಿದಾಗ he was 100% sure, ಅವರಿಗೆ ಪಕ್ಕ ಕನ್ಫರ್ಮ್ ಆಯಿತು. What was it? Krishna was hunting for the exact same legendary running creeper that Mara and Appanna had dramatically tied to the tree with a knot. ಇಡೀ ಊರು ಯಾವ ಬಳ್ಳಿಯನ್ನ ಕಟ್ ಹಾಕ್ತಿದ್ರೋ ಅದೇ ಬಳ್ಳಿನ ಕೃಷ್ಣ ಹುಡುಕ್ತಿದ್ದ. I took him to the plant. We had to dig quite a bit to get the tuber. Being a helpful friend, author directly led Krishna straight to the location of the tied up vine. ಲೇಖಕರು ಕೃಷ್ಣನನ್ನ ನೇರವಾಗಿ ಆ ಬಳ್ಳಿ ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. But getting the prize was not simple. They had to put in some serious manual labor and dig deep into the hard, muddy earth quite a bit to safely pull out that hidden tuberous root. ಆ ಗೆಡ್ಡೆ ಬೇರನ್ನ ಹೊರಗೆ ತೆಗೆಯಲು ಅವರಿಗೆ ನೆಲನ ಸಾಕಷ್ಟು ಅಗೆಯಬೇಕಾಯಿತು. Dig quite a bit to get the tuber. Here, imagine the author and Krishna digging up the forest like they were hunting for some, KGF treasure. Dear students, while they are digging out the root, why don't you quickly dig out your phones and click that subscribe button right now? ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಬೆಲ್ ಐಕನ್ನ ಒತ್ತಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮೆಲ್ಲ PUC ಫ್ರೆಂಡ್ಸ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. Your shares and subscriptions help us make more free, high quality and humorous videos for rural students all across Karnataka. Done? Thank you so much. Now let's see if the medicine actually worked. Krishna ground this root and drank it with milk. Within a day, his piles improved. He was completely cured in 5 days. Look at the instant medicinal miracle, students. Krishna took that fresh muddy root, ground it into a fine paste and happily drank it mixed with a glass of milk. Krishna ಬೇರನ್ನ ಅರೆದು ಹಾಲಿನೊಂದಿಗೆ ಕುಡಿದನು and guess what? Within a single day, his painful bleeding piles showed massive improvement. ಒಂದೇ ದಿನದಲ್ಲಿ ಅವನ ಮೂಲವ್ಯಾಧಿ ಕಾಯಿಲೆ ಗುಣಮುಖವಾಗಲು ತೊಡಗಿತು. And exactly as the old sadhu predicted, and within just 5 days, his entire chronic disease was completely and permanently cured. ಕೇವಲ 5 ದಿನಗಳಲ್ಲಿ ಕೃಷ್ಣ ಸಂಪೂರ್ಣವಾಗಿ ಗುಣಮುಖನಾದನು. ನೋ ಹಾಸ್ಪಿಟಲ್ ಸರ್ಜರಿ, ನೋ ಹೆವಿ ಮೆಡಿಕಲ್ ಬಿಲ್ಸ್, ಜಸ್ಟ್ ಪ್ಯೂರ್ ಜಂಗಲ್ ಮ್ಯಾಜಿಕ್. ಕೃಷ್ಣ ಬಿಡ್ ಗುಡ್ ಬೈ ಟು ಹಿಸ್ ಜಾಬ್ ಆಸ್ ಅ rickshaw driver. Once his energy and health returned to 100%, Krishna made a major career shift. ಕೃಷ್ಣ ಆಟೋ ರಿಕ್ಷಾ ಓಡಿಸುವ ಕೆಲಸಕ್ಕೆ ಶಾಶ್ವತವಾಗಿ ಬಾಯ್ ಬಾಯ್ ಹೇಳ್ದ. Why? Because sitting continuously in a bumpy auto rickshaw is highly risky for a piles patient, right? So he happily bid goodbye to his driving profession. Even more strange was what happened to me when we had dug up the root. I ate just a small piece of it just to see how it tasted. It was slightly bitter. Now our author Tejasvi turns the camera onto himself. He says what happened next to his own body was even more bizarre and strange. ನನ್ನ ವಿಷಯದಲ್ಲಿ ನಡೆದ ಘಟನೆ ಇನ್ನೂ ಆಶ್ಚರ್ಯಕರವಾಗಿತ್ತು. The author confesses that when they were originally digging up that wild root for Krishna, he randomly bit off and swallowed a tiny small piece of it just out of pure curiosity to see how it tasted. ಅದರ ರುಚಿ ಹೇಗಿರುತ್ತೆ ಅಂತ ನೋಡಲು ನಾನು ಒಂದು ಸಣ್ಣ ತುಂಡನ್ನು ತಿಂದಿದ್ದೆ ಸರ್. and how was the taste? It was slightly bitter. ಅಂದರೆ ಅದು ಸ್ವಲ್ಪ ಕಹಿಯಾಗಿತ್ತು ಅಷ್ಟೇ. My right heel had been paining for quite some time. If I had to walk long distances, I would start limping.
Now here is the author's hidden background story. His right heel, andre avara balagalina himdi, had been aching and paining terribly for a long time. Yav kalu? Balagalu. ಈ ಥರ ಕ್ವೆಶ್ಚನ್ಸ್ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಬರೋ ಸಾಧ್ಯತೆ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಹ್ಯಾಡ್ ಬೀನ್ ಏಕಿಂಗ್ ಆ್ಯಂಡ್ ಪೇನಿಂಗ್ ಟೆರಿಬಲಿ ಫಾರ್ ಅ ವೆರಿ ಲಾಂಗ್ ಟೈಮ್ ಅಂತಂದರೆ ಬಹಳ ದಿನಗಳಿಂದ ನೋಯ್ತಿತ್ತು. ವೆನ್ ಎವರ್ ಹಿ ಹ್ಯಾಡ್ ಟು ಟ್ರೆಕ್ ಆರ್ ವಾಕ್ ಲಾಂಗ್ ಡಿಸ್ಟೆನ್ಸಸ್, the pain would become severe, so severe that he would automatically start limping like a broken robo. ದೂರ ನಡೆದ್ರೆ ಸಾಕು ಅವರ ಕಾಲು ಎಳೆದು ಎಳೆದು ಅಂದರೆ ಕುಂಟುತ್ತಾ ನಡಿಬೇಕಾಗ್ತಿತ್ತು. ಲಿಂಪಿಂಗ್ means walking with difficulty because of an injured leg or foot. ಕುಂಟುತ್ತಾ ನಡೆಯೋದು ಅಂತ ಅರ್ಥ. The surgeon had said that it had to be surgically removed, but I noticed that a few days after I had eaten the piece of root, the swelling had disappeared. The big city doctor or surgeon had previously checked his foot and given a scary warning that there was a bad bone swelling next to his heel that had to be surgically cut open and removed. ಆಪರೇಷನ್ ಮಾಡಿ ಅದನ್ನು ತೆಗಿಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ. ಬಟ್ ಚೆಕ್ಔಟ್ ದ ಮ್ಯಾಜಿಕ್. ಜಸ್ಟ್ ಅ ಫ್ಯೂ ಡೇಸ್ ಆಫ್ಟರ್ ದ ಆಥರ್ ಕ್ಯಾಶುಯಲಿ ಚೂಡ್ ಆನ್ ದಟ್ tiny piece of bitter root, he suddenly looked down and noticed the entire painful swelling had completely and automatically had vanished into thin air. ಆ ಬೇರನ್ನ ತುಂಡನ್ನು ತಿಂದ ಕೆಲವೇ ದಿನಗಳಲ್ಲಿ ನನ್ನ ಕಾಲ್ನಲ್ಲಿದ್ದ ಊತ ರಹಸ್ಯವಾಗಿ ಮಾಯವಾಗಿ ಹೋಗಿತ್ತು. The author did not even take the root as medicine. He just tasted it for fun and his long-term leg pain was fully cured. How can I say that this was the effect of the creeper? It could have been purely accidental, but being a rigid man of science, the author still doubted it. He asks, how can I officially claim that this miracle was 100% the chemical effect of that creeper plant? ಇದು ಕೇವಲ ಒಂದು ಆಕಸ್ಮಿಕ ಅಥವಾ ಕಾಕತಾಳೀಯ ಘಟನೆಯೂ ಇರಬಹುದಲ್ವಾ? It could be purely accidental. Science does not accept things without proof. Double-blind trials, right? Even if it was so, there are various types of swelling that occur in the human body, and this particular plant may be effective on only some of them. The author logically argues that even if the plant is a real medicine, the human body suffers from hundreds of different types of swellings and tumors. ಮಾನವನ ದೇಹದಲ್ಲಿ ಬೇರೆ ಬೇರೆ ರೀತಿಯ ವೇರಿಯಸ್ ಟೈಪ್ಸ್ ಬೇರೆ ಬೇರೆ ರೀತಿಯ ಊತಗಳು ಬರುತ್ತವೆ. ದಿಸ್ specific unique plant might be highly effective on only a few selected types of swellings and a total failure on others. ಈ ನಿರ್ದಿಷ್ಟ ಗಿಡ ಕೇವಲ ಕೆಲವು ಊತಗಳಿಗೆ ಮಾತ್ರ ಕೆಲಸ ಮಾಡಬಹುದಲ್ವಾ? Who is going to do research into all these aspects? For people like Mara, research is of no importance at all. The author sighs and asks a very deep question. Who on earth is going to sit down, spend crores of rupees and conduct formal scientific research into all these ಹಿಡನ್ ಟ್ರೈಬಲ್ ಸೀಕ್ರೆಟ್ಸ್? ಇವೆಲ್ಲದರ ಬಗ್ಗೆ ಯಾರು ತಾನೇ ಸಂಶೋಧನೆ ಮಾಡ್ತಾರೆ? ಬಿಕಾಸ್ ಫಾರ್ ರಾ ಫಾರೆಸ್ಟ್ ರೆಸಿಡೆಂಟ್ಸ್ ಆ್ಯಂಡ್ ನೇಟಿವ್ ಪೀಪಲ್ ಲೈಕ್ ಅವರ್ ಲೇಟ್ ಫ್ರೆಂಡ್ ಮಾರಾ, ಸ್ಟ್ರಕ್ಚರ್ಡ್ ಸೈಂಟಿಫಿಕ್ ರಿಸರ್ಚ್ ಹೋಲ್ಡ್ಸ್ ಅಬ್ಸಲ್ಯೂಟ್ಲಿ ಝೀರೋ ವ್ಯಾಲ್ಯೂ ಆ್ಯಂಡ್ ಝೀರೋ ಇಂಪಾರ್ಟೆನ್ಸ್. ಮಾರನಂತಹ ಜನರಿಗೆ ರಿಸರ್ಚ್ ಅಂದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ, ಪ್ರಾಮುಖ್ಯತೆ ಇಲ್ಲ. ದೇ ಜಸ್ಟ್ ನೋ ಹೌ ಇಟ್ ವರ್ಕ್ಸ್, ದೇ ಯೂಸ್ ಇಟ್ ಆ್ಯಂಡ್ ದೇ ಲಿವ್ ದೇರ್ ಲೈಫ್ಸ್. Even the Malayali god man shared his knowledge with Krishna only because he was too old and weak, or else he would have gone to the forest himself and given Krishna the medicine as a secret potion. Look at the final profound line of the entire chapter, students. The author wraps up by saying that even that expert Malayali sadhu decided to share his secret botanical knowledge with Krishna only because he had grown extremely old and weak. ಆ ಮಲಯಾಳಿ ಸಾಧು ಕೂಡ ಕೃಷ್ಣನಿಗೆ ಆ ಗಿಡದ ರಹಸ್ಯ ಹೇಳ್ಕೊಟ್ಟಿದ್ದು ತಮಗೆ ವಯಸ್ಸಾಗಿ ಅಸಹಾಯಕರಾಗಿದ್ದರಿಂದ ಮಾತ್ರ. Or else that godman would have happily trekked into the jungle entirely by himself and dug up the root secretly and handed it over to Krishna as a mysterious, highly magical secret potion without revealing the plant's identity to the world. Here, secret potion means a medicine or liquid with magical or secret healing powers. ರಹಸ್ಯ ಗಿಡಮೂಲಿಕೆಯ ಕಷಾಯ ಅಥವಾ ರಹಸ್ಯ ಔಷಧಿ ಅಂತ ಅರ್ಥ. Now, my dear students, let's look at the absolute final box on page 24.
Tejasvi finishes this entire essay by pointing out a very serious and eye opening problem about our Indian traditional medicine system. Let's read it line by line together, and this is very important from your examination point of view. One of the problems is that these native doctors believe that if they told others about their medicines, the medicines would lose their potency. The author explains a deep rooted cultural issue here. ನಮ್ಮ ದೇಶದ ನಾಟಿ ವೈದ್ಯರಲ್ಲಿ ಒಂದು ದೊಡ್ಡ ತೊಂದರೆ ಅಥವಾ ಸಮಸ್ಯೆ ಇದೆ. These local native doctors firmly believe that if they ever reveal the identity of a medicinal plant to anyone else, ಆ ರಹಸ್ಯವನ್ನು ಇತರರೊಂದಿಗೆ ಹಂಚಿಕೊಂಡರೆ ದಟ್ ಅ ಹರ್ಬ್ ವಿಲ್ ಇನ್ಸ್ಟೆಂಟ್ಲಿ ಲೂಸ್ ಆಲ್ ಇಟ್ಸ್ ಹೀಲಿಂಗ್ ಪವರ್ ಅಂಡ್ ಸ್ಟ್ರೆಂತ್. ಆ ಔಷಧಿಗೆ ಇರುವ ರೋಗ ವಾಸಿ ಮಾಡುವ ಶಕ್ತಿಯೇ ಹೊರಟು ಹೋಗುತ್ತೆ ಅಂತ ಮೂಢನಂಬಿಕೆ ಅವರಲ್ಲಿದೆ. ದೇ ಥಿಂಕ್ ದ ಪ್ಲಾಂಟ್ ಆಪರೇಟ್ಸ್ ಆನ್ ಅ ಸೀಕ್ರೆಟ್ ಸ್ಪೈ ಲಾಜಿಕ್. ಇಫ್ ದ ಸೀಕ್ರೆಟ್ ಇಸ್ ಔಟ್, ದ ಮ್ಯಾಜಿಕ್ ಇಸ್ ಗಾನ್. ನೇಟಿವ್ ಡಾಕ್ಟರ್ಸ್ ಮೀನ್ಸ್ ಲೋಕಲ್ ಟ್ರೆಡಿಷನಲ್ ಹೀಲರ್ಸ್ ಆರ್ ಹರ್ಬಲಿಸ್ಟ್, ಅಂದರೆ ನಾಟಿ ವೈದ್ಯರು ಅಥವಾ ನಾಟಿ ವೈದ್ಯ ಪದ್ಧತಿ ಮಾಡುವವರು. ಮತ್ತು ಪೊಟೆನ್ಸಿ ಅಂತಂದರೆ ಔಷಧಿಯ ದಿವ್ಯ ಶಕ್ತಿ ಅಥವಾ ಸಾಮರ್ಥ್ಯ means the power, strength, or effectiveness of a medicine. Because of this belief, India's native medicinal systems are on the verge of extinction. Look at the tragic result of this ancient secrecy. Makle, just because these old doctors die without sharing their secret recipes with the younger generation, ನಮ್ಮ ಭಾರತದ ಈ ಶ್ರೇಷ್ಠ ಹಾಗೂ ಸಾಂಪ್ರದಾಯಿಕ ನಾಟಿ ವೈದ್ಯಕೀಯ ಪದ್ಧತಿಗಳು ಇಂದು ಸಂಪೂರ್ಣವಾಗಿ ಅಳಿವಿನ ಅಂಚಿಗೆ ಬಂದು ನಿಂತಿವೆ. ದೇ ಆರ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಇಫ್ ದೇ ಡೋಂಟ್ ಟಾಕ್, ದ ಎಂಟೈರ್ ನಾಲೆಜ್ ಇಸ್ ಬೆರೀಡ್ ವಿತ್ ದೆಮ್ ಇನ್ ದ ಗ್ರೌಂಡ್, ವಿಚ್ ಇಸ್ ಅ ಮ್ಯಾಸಿವ್ ಲಾಸ್ ಫಾರ್ ಅವರ್ ಕಂಟ್ರೀಸ್ ಹೆರಿಟೇಜ್. Verge of extinction means very close to completely disappearing or dying out forever. ಅಳಿವಿನ ಅಂಚಿನಲ್ಲಿರುವುದು ಅಥವಾ ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿ ತಲುಪುವುದು ಅಂತ ಅರ್ಥ. And with those powerful lines, we have successfully completed the entire line-by-line breakdown of Around a Medicinal Creeper. ಇಡೀ ಪಾಠ ಈಗ ನಿಮ್ಮ ತಲೆಯಲ್ಲಿ ಕಂಪ್ಲೀಟ್ ಆಗಿ ಪ್ರಿಂಟ್ ಆಗಿದೆ ಅಲ್ವಾ? If this easy and humorous way of learning made you smile and helped you understand your text perfectly, quickly, subscribe to English So Easy right now. Give it a like and share it with your friends so that they can score good marks too. Stay tuned, because in our next upcoming videos, we are bringing you the complete 1 mark, 2 mark, 3 and 4 mark exam passing packages and step-by-step grammar master classes to help you rock your first PUC exams. Thank you so much for listening to English So Easy. Keep learning, keep growing, and I'll see you in the next chapter. Bye-bye.